ಸತ್ಯಪ್ರಕಾಶ್ ಅವರು ಏನು ಉಲ್ಲೇಖ ಮಾಡಿದ್ರು, ಒಂದು ಶಿಷ್ಟಾಚಾರ ಹೇಳುವ ಒಂದು ಶಬ್ದವನ್ನು ಉಪಯೋಗಿಸಿದ್ರು. ಕರೆಕ್ಟ್. ಸಿದ್ದರಾಮಯ್ಯನವರಿಗೆ ಶಿಷ್ಟಾಚಾರ ಹೇಳುವ ಒಂದು ಮಾತಿಗೆ ಒಂದೊಂದಷ್ಟನ್ನ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವರಿಗೆ ಶಿಷ್ಟಾಚಾರ ಅಂತ ಹೇಳಿ ಇದ್ರೆ ಶಿಷ್ಟಾಚಾರದ ಉಲ್ಲಂಘನೆ ಅಂತ ಹೇಳ್ತೀರಾ. ಹಿಂದೊಂದು ದಿವಸ ಆಯೋಜನೆ ಆಗತ್ತೆ, ಅದೇ RCB ಪಂದ್ಯಾವಳಿಯಲ್ಲಿ ಗೆದ್ದಂತ ಆಟಗಾರರಿಗೆ ಸನ್ಮಾನ ಅಂತೇಳಿ ನೀವು ಹೋದಂತ ಸಂದರ್ಭದಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಮಾಡಲಾರದ ಸಂದರ್ಭದಲ್ಲಿ 11 ಜನರ ಕನ್ನಡಿಗರ ಕಾಲ್ ತೊಳಿತಾ ಆಯ್ತಲ್ವಾ? ಇದು ಕನ್ನಡಿಗರಿಗೆ ಮಾಡದಂತ ಅಪಮಾನವಲ್ವೇ ಸಿದ್ದರಾಮಯ್ಯನವರೇ? ಇದು ಎಲ್ಲೋಗಿತ್ತು ಶಿಷ್ಟಾಚಾರ? ಶಿಷ್ಟಾಚಾರಕ್ಕೆ ಶಬ್ದಕ್ಕೆ ಒಂದು ಅರ್ಥ ಇದೆ. ಸುಮ್ನೆ ನೀವು ಶಿಷ್ಟಾಚಾರ ಉಲ್ಲಂಘನೆ ಅಂತ ಹೇಳಿ ಪ್ರತಿ ಸಾರಿ ಹೇಳ್ತಾ ಇದ್ದೀರಲ್ವಾ? ಇದೆಲ್ಲ ಶಿಷ್ಟಾಚಾರ ಅಲ್ವಾ? ನರೇಂದ್ರ ಮೋದಿ ಅವರಿಗೆ ಏಕವಚನ ಮಾತಾಡ್ತೀರಾ, ರಾಷ್ಟ್ರಪತಿಗೆ ಏಕವಚನ ಮಾತಾಡ್ತೀರಾ. ಇದು ಶಿಷ್ಟಾಚಾರ 11 ಜನರ ಒಂದು ಕನ್ನಡಿಗರ ದುರ್ಮರಣ ಆಗತ್ತೆ, ಕಾಲ್ ತೊಳಿತ ಆಗತ್ತೆ. ನೀವು ಹಿಂದಿನ ದಿವಸ ಆಯೋಜನೆ ಆದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಯಾವುದೇ ರೀತಿ ನೋಡಿ ಒಂದು ಆಹ್ವಾನವನ್ನ ಕೊಟ್ಟಾಗ ಇವರು ಡೇಟ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ನೋಡಿ, ನಿತಿನ್ ಗಡ್ಕರಿ ಅವರು ನಮ್ಮ ದೇಶದ ಒಂದು ಸಚಿವರು. ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಅವರು 28 ರಾಜ್ಯಗಳನ್ನ ಗಮನಿಸಬೇಕಾಗತ್ತೆ ಒಂದು ಸಚಿವರಾಗಿ. ಅವರಿಗೂ ಒಂದು ಪ್ರೋಟೋಕಾಲ್ ಇರುತ್ತೆ. ನೀವು ಹಗಲೆಲ್ಲ ದೆಹಲಿಯ ಏನು ಕಾಂಗ್ರೆಸ್ನ ವರಿಷ್ಠರು ಕರೆದಂತ ಸಂದರ್ಭದಲ್ಲಿ, ಹೈಕಮಾಂಡ್ ಕರೆದಂತ ಸಂದರ್ಭದಲ್ಲಿ ಇವ್ರು ಹೇಳಿದ್ರಲ್ಲ 7,000 ಕೋಟಿ ಪ್ರಾಜೆಕ್ಟ್ ಇತ್ತು ಅಂತ, ಇಂಡಿ ಪ್ರಾಜೆಕ್ಟ್ ಇತ್ತು ಅಂತ. ಹಾಗಾದ್ರೆ ನಿಮ್ಮ ಏನು ಹೈಕಮಾಂಡ್ ಕರೆದಂತ ಸಂದರ್ಭದಲ್ಲಿ 1,000 ಕೋಟಿಗಳ ಪ್ರಾಜೆಕ್ಟ್ ಇಲ್ಲಿ ಇತ್ತಲ್ವಾ? ಅದು ಕ್ಯಾನ್ಸಲ್ ಮಾಡ್ಬಿಟ್ಟು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕರೆದಂತ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲಾ ಕಾರ್ಯಕ್ರಮಗಳು, ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಫ್ಲೈಟ್ ಹತ್ಕೊಂಡು ಹೋಗಿಲ್ವಾ? ಸ್ಪೆಷಲ್ ಫ್ಲೈಟ್ ಅಲ್ಲಿ BS ಯಡಿಯೂರಪ್ಪನವರು ಒಂದು ಮುಂದಾಲೋಚನೆ ಇಟ್ಟುಕೊಂಡು ಇದನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಹೇಳೋ ದೃಷ್ಟಿಯಿಂದ 2018ರಲ್ಲಿ ನಾವೇ ಇದಕ್ಕೆ ಗುದ್ದಲಿ ಪೂಜೆಯೂ ಮಾಡಿದ್ದೀವಿ, ನಾವೇ ಸಹಿತ ಇದನ್ನ ಉದ್ಘಾಟನೆಯೂ ಮಾಡಿದ್ದೀವಿ. ಅಭಿವೃದ್ಧಿ ಯೋಜನೆ, ಜನಪರ ಯೋಜನೆಗಳನ್ನ ತರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ನಡೆ ಇದೆಯಲ್ಲ, ಇದಕ್ಕೆ ನನ್ನ ಧಿಕ್ಕಾರ ಇದೆ. ಇರ್ಷಾದ್ ಅವರೇ, ರೈಟ್. ಶರತ್ ಅವರೇ ನೋಡಿ, ಸತ್ಯಪ್ರಕಾಶ್ ಅವರು ಕೆಲವೊಂದು ಪ್ರಸ್ತಾಪ ಮಾಡಿದ್ರು. 3 ದಿವಸ ಹಿಂದೆ ನಿಮ್ಗೆ ಒಂದು ಇನ್ವಿಟೇಷನ್ ಕೊಟ್ಟಿದೆ. ರಾಘವೇಂದ್ರ ಅವರು 29ನೇ ತಾರೀಕು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ನಿಮ್ಮ ಸ್ಕ್ರೀನ್ ಅಲ್ಲಿ ಸಹಿತ ತೋರಿಸ್ತಾ ಇದ್ದೀರಾ 11ನೇ ತಾರೀಕು ಅಂತ ಹೇಳಿ. ಇನ್ನೆಷ್ಟು ದಿವಸ ಬೇಕು? ಏನು ನಮ್ಮ ಸಿಗುಂದೂರು 1000 ಕಿಲೋಮೀಟರ್ ದೂರ ಇದೆಯಾ? 45 ನಿಮಿಷ ಪ್ರಯಾಣ. ದೂರದ ಬಗ್ಗೆ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ 45 ನಿಮಿಷ ಪ್ರಯಾಣ. ಕರ್ನಾಟಕದ ರಾಜ್ಯದ ಬೇರೆ ಎಲ್ಲೆಡೆಗೆ ನೀವು ದೆಹಲಿಗೆ ಹೈಕಮಾಂಡ್ ಕರೆದ ತಕ್ಷಣ 1 ಅವರ್ ಹೋಗ್ತೀರಾ, 1 ಅವರ್ ಹಿಂದೆ ಕಾಲ್ ಬಂದಾಗ ಹೋಗ್ಬಿಡ್ತೀರಾ. ಇದಾಗಾದ್ರೆ ಒಂದು 3 ದಿನದ ಹಿಂದೆ ಆಹ್ವಾನ ಬಂದಂತ ಸಂದರ್ಭದಲ್ಲಿ ಕನ್ನಡಿಗೋಸ್ಕರ ಅಲ್ಲಿ ಬ್ರಿಡ್ಜ್ ಆದ ಅಲ್ಲಿ ಬಹುತೇಕ 99% ಇರೋದು ಕನ್ನಡಿಗರೇ. ಇವ್ರು ಕನ್ನಡಿಗರಿಗೆ ಅಪಮಾನ ಅಂತಂದ್ರೆ ಇನ್ನೇನ್ ಹೇಳ್ಬೇಕು? ಕನ್ನಡಿಗರೇ ಕೆಲಸ ಮಾಡಿರೋದು, ಕನ್ನಡಿಗರಿಗೋಸ್ಕರ ಕೆಲಸ ಮಾಡಿರೋದು. ನೀವು ನಿಮ್ಮ ಲಜ್ಜೆಗೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 11 ಜನರ ದುರ್ಮರಣ ಮಾಡಿದ್ರಲ್ಲ, ಏನು ಕಾಲ್ ತುಳಿದಲ್ಲಿ ಸತ್ರಲ್ಲ, ಅವ್ರಿಗೆ ಏನ್ ಮಾಡಿದ್ರಿ ಇವತ್ತಿನ ದಿವಸ? ಈಗ ನೋಡಿ ಸತ್ಯಪ್ರಕಾಶ್ ಅವರೇ, ಕನ್ನಡಿಗರಿಗೆ ಅಪಮಾನ ಮಾಡ್ತಿರೋದು ಬಿಜೆಪಿ JDS ಅಲ್ಲ, ನೀವು ಆ ಕಾರ್ಯಕ್ರಮಕ್ಕೆ ಹೋಗದೆ ನೀವು ಮಾಡಿರೋ ಅಪಮಾನ ಏನಂತೀರಿ?